ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ತೋರ್ನಹಳ್ಳಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿಯಾಗಿ ರಾಜ್ಯೋತ್ಸವ ಆಚರಣೆ. ಮಾಲೂರು ಮತ್ತು ಹೊಸಕೋಟೆಯ ಗಡಿ ಭಾಗದ ತೋರ್ನಹಳ್ಳಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿಯಾಗಿ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು. ನಿತ್ಯ ರೈತರನ್ನ, ಮಕ್ಕಳನ್ನ, ಕಾರ್ಮಿಕರನ್ನ ಮಾಲೂರಿಗೆ ಕರೆತರುವಂತಹ ಆಟೋ ಚಾಲಕರಿಗೆ ಸಮವಸ್ತ್ರ ನೀಡಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಮಾಲೂರು ತಾಲೂಕು ಅಧ್ಯಕ್ಷರಾದ ಎಂಎಸ್ ಶ್ರೀನಿವಾಸ್ ಅವರು, ಕಳೆದ 2 ದಶಕಗಳಿಂದ ನಾಡು ನುಡಿ ಜಲ ವಿಷಯವಾಗಿ ಮುಂಚೂಣಿಯಲ್ಲಿದೆ. ಕನ್ನಡದ ನೆಲ ಜಲ ಭಾಷೆಗಾಗಿ ಜೈಲುವಾಸ ಕೂಡ ಅನುಭವಿಸಿದ್ದೇವೆ. ಕನ್ನಡ ನೆಲದಲ್ಲಿ ಸ್ಥಳೀಯ ಕಂಪನಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಎಂದು ಹೋರಾಟವನ್ನ ಮಾಡಿದ್ದೀವಿ. ಇನ್ನು ಕನ್ನಡ ಭಾಷೆಯನ್ನ ಎಲ್ಲ ನಾಮಫಲಕಗಳಲ್ಲಿ ಕನ್ನಡ ಭಾಷೆ ಇರಬೇಕು ಅಂತ ಹೋರಾಟವನ್ನ ಸಹ ಮಾಡಿದ್ವಿ. ಈಗ ಸರ್ಕಾರ ಕನ್ನಡ ಭಾಷೆ 60% ಇರಬೇಕು ಎಂದು ಆದೇಶ ಮಾಡಿದೆ. ಮಾಲೂರು ತಾಲೂಕಿನಲ್ಲಿ ಇತ್ತೀಚೆಗೆ ರೈತರ ಜಮೀನು ಬೆಲೆ ಏರಿಕೆ ಆಗುತ್ತಿರುವಾಗ ಬೆಂಗಳೂರಿನಿಂದ ಬಿಲ್ಡರ್ಗಳು ಇಲ್ಲಿಗೆ ಬಂದು ರೈತರ ಜಮೀನನ್ನ ಕಬಳಿಸಲು ನಕಲಿ ದಾಖಲೆ ಸೃಷ್ಟಿಸಿ ರೈತರ ಜಮೀನು ನುಂಗಲು ಪ್ರಯತ್ನಿಸುತ್ತಿದ್ದಾರೆ. ಇವರಿಗೆ ಮಾಲೂರಿನ ಕಂದಾಯ ಇಲಾಖೆಯ ಅಧಿಕಾರಿಗಳು ಶಾಮೀಲು ಆಗಿದ್ದಾರೆ. 100 ಕೋಟಿ ಬೆಲೆ ಬಾಳುವಂತಹ ರೈತರ ಜಮೀನು ಅಕ್ರಮವಾಗಿ ಕಬಳಿಸಲು ನಕಲಿ ದಾಖಲೆ ಸೃಷ್ಟಿಸಿ ಕೊಡುತ್ತಾ ಇದ್ದಾರೆ. ಇದನ್ನು ನಾವು ಬಿಡುವುದಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಮೇಡಿಹಾಳ ಚಂದ್ರಶೇಖರ, ಮಹಿಳಾ ಜಿಲ್ಲಾ ಅಧ್ಯಕ್ಷರು ಲತಾಬಾಯಿ, ಡಿಎಸ್ಎಸ್ನ ಎಸ್ಎಂ ವೆಂಕಟೇಶ್, ಶಾಲಾ ಮುಖ್ಯ ಶಿಕ್ಷಕರು, ಜಿಲ್ಲಾ ಉಪಾಧ್ಯಕ್ಷರು ಎನ್ವಿ ಮುರಳೀಧರ, ಇನ್ನಿತರ 100 ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇವತ್ತು ಈ ಒಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿ ಆಗೋದಕ್ಕೆ ಅದರಲ್ಲಿ ಪಾತ್ರ ನಂದೇನೂ ಇಲ್ಲ. ಈ ಹೋಬಳಿ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಆಟೋ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಜೋರಾದ ಒಂದು ಚಪ್ಪಾಳೆಯನ್ನು ಬರಬೇಕು ಅಂತ ನಾನು ಕೇಳ್ಕೊತೀನಿ. ಅದರಲ್ಲಿ ಅವರೇ ತಾಲೂಕಲ್ಲಿ ಕೆಲವು ಸಮಸ್ಯೆಗಳು ಹೆಚ್ಚಾಗಿರೋದ್ರಿಂದ ನಾನು ಸ್ವಲ್ಪ 1-2 ಮಾತುಗಳನ್ನು ಮಾತಾಡಿ ನನ್ನ ಭಾಷಣೆಯನ್ನು ಮುಗಿಸ್ತೀನಿ. ನಮ್ಮ ಮಾಲೂರು ತಾಲೂಕಲ್ಲಿ ಈಗ ಏನಾಗಿದೆ ಅಂದ್ರೆ, ಖಾಸಗಿ ಕಂಪನಿಗಳು ಹೆಚ್ಚಾಗಿರೋದ್ರಿಂದ ಎಲ್ಲಾ ಕಂಪನಿಗಳಲ್ಲೂ ಹಿಂದಿ ಮತ್ತು ತಮಿಳು, ತೆಲುಗುವರು ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರಿಗೆ ಕೆಲಸ ಕೂಡ ಯಾರು ಕೊಡ್ತಾ ಇಲ್ಲ. ಕನ್ನಡಿಗರೇನಾದ್ರೂ ಕೆಲಸ ಕೇಳಕ್ ಹೋದ್ರೆ ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ. ಆದ್ರೆ ಬೇರೆ ರಾಜ್ಯದಿಂದ ಬಂದಂತಕ್ಕಂಥ ಎಷ್ಟೇ ಜನ ಬಂದ್ರು ಕೂಡ ಈ ಕಂಪನಿಗಳಲ್ಲಿ ಕೆಲಸನ ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡಿಗರಿಗೆ ಏನಾದ್ರೂ ತೊಂದರೆ ಆದ್ರೆ ನಾವೇನಾದ್ರೂ ಆ ಕಂಪನಿ ಹತ್ರ ಓದಿಗಿ ಯಾರಾದ್ರೂ HR ಯಾರಿದ್ದಾರೆ, ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಅಂತ ಕೇಳಿದ್ರೆ ನನಗೆ ಕನ್ನಡ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ. ಆ ಪರಿಸ್ಥಿತಿ ನಮ್ಮ ಮಾಲೂರು ತಾಲೂಕಿನಲ್ಲಿ ಆಗಿದೆ. ನಾವು ಸಹ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ನಾವು ಒಬ್ಬರೇ ಹೋರಾಟಗಳು ಮಾಡ್ಕೊಂಡು ಬಂದ್ರೆ ಆಗೋದಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಯಲ್ಲಿ ನೀವೆಲ್ಲ ಕಾರ್ಯಕರ್ತರಾಗಿ ನಮ್ಮ ಜೊತೆನಲ್ಲಿ ನಿಂತಾಗ ಮಾತ್ರ ಅವರನ್ನ ಓಡಿಸಿ ನಮ್ಮ ಕನ್ನಡಿಗರಿಗೆ ಅಲ್ಲಿ ಒಂದು ಕೆಲಸ ಕೊಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಾವು ಸಹ ಪ್ರತಿ ಯಾವುದೇ ಕ್ಷಣದಲ್ಲಿ ನೀವು ಕರೆದ್ರು ಕೂಡ ನಿಮ್ ಜೊತೆನಲ್ಲಿ ನಾನು ಇರ್ತೀನಿ. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಕಂಪನಿಗಳಲ್ಲಿ ಯಾವುದೇ ತೊಂದರೆ ಆಗಿರ್ಬೋದು, ಮತ್ತೆ ನಮ್ಮ ರೈತರ ಸಮಸ್ಯೆಗಳು ಬಂದಾಗ ಯಾವುದೇ ಸಮಸ್ಯೆ ಆದರೂ ಕೂಡ ಸಹ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಕಾರ್ಯಕರ್ತರು ನಮ್ಮ ಅಣ್ಣ ತಮ್ಮದ್ರ ಜೊತೆ ನಾವು ಇರ್ತೀವಿ. ಜಮೀನುಗಳು ಬೆಲೆ ಬಾಳ್ತಕ್ಕಂತ ಜಮೀನು ಇರೋದ್ರಿಂದ ಎಲ್ಲಾ ಕಡೆ ಇರ್ತಕ್ಕಂತ ಹೊರ ರಾಜ್ಯದ ಬಿಲ್ಡರ್ಗಳು ಬಂದು ಇಲ್ಲಿ ನಮ್ಮ ರೈತರಿಗೆ ಮೋಸ ಮಾಡ್ತಕ್ಕಂತ ಕೆಲಸನ ಅತಿ ಹೆಚ್ಚಾಗಿ ನಡೀತಾ ಇದೆ. ಆದ್ರೆ ಈಗಾಗಲೇ ನಾವು ಅದರ ಬಗ್ಗೆ ಧ್ವನಿ ಕೂಡ ಎತ್ತಿದ್ದೀವಿ. ನಮ್ಮ ಮಾನ್ಯ ತಹಸೀಲ್ದಾರ್ ಹತ್ರ ಕೂಡ ಸಹ ನಾವು ಮಾತಾಡಿದೀವಿ. ಈ ತರ ನೀವು ಮಾಡ್ತಾ ಇದ್ದೀರಲ್ಲ ಸರಿನಾ ಅಂತ ಕೇಳಿದಾಗ ನಮ್ಮ ತಹಸೀಲ್ದಾರ್ ಇಲ್ಲ, ನಾವು ಯಾವ್ದು ಮಾಡ್ಲಿಲ್ಲ, ನಾವು ಯಾವ್ದು ಆ ತರ ಮಾಡ್ತಿಲ್ಲ ಅಂತ ಹೇಳ್ತಾ ಇದಾರೆ. ನಮ್ಮ ಸಾರ್ವಜನಿಕರಾಗಿ ನಮ್ಮ ರೈತರು ಏನಾದ್ರೂ ಯಾವುದೇ ಒಂದು ಪಂಚಾಯತಿ ಆಫೀಸ್ಗಳು ಮತ್ತು ತಾಲೂಕು ಆಫೀಸು ಯಾವುದೇ ಒಂದು ಆಫೀಸ್ಗೆ ಹೋದ್ರೆ 6 ತಿಂಗಳಾದ್ರೂ ಕೂಡ ಅವ್ರ ಚಪ್ಪಲಿ ಸಮಿದೋಗವ್ರದ್ದು ಸಹ ಅವ್ರು ಓಡಾಡಿದ್ರು ಕೂಡ ಅವ್ರ ಕೆಲಸಗಳು ಆಗ್ತಾ ಇಲ್ಲ. ಆದ್ರೆ ಬಿಲ್ಡರ್ಗಳು ಕೂಡ ಯಾವುದೇ ಒಂದು ದಿನಕ್ಕೆ ಆ ಕೆಲಸನ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ಮಾಲೂರಿನಲ್ಲಿ ಯಾವುದೇ ಜಮೀನ ಇದ್ರೆಗನ ಅದು ರೈತರೇನಾದ್ರೂ 5357 ಸರ್ವೆ ಇದೇನಾದ್ರೂ ಫಾರಂ ಏನಾದ್ರೂ ಹಾಕೊಂಡಿದ್ರೆ ಅವ್ರಿಗೆ ಯಾವ್ದು ಜಮೀನುಗಳು ಮಂಜೂರು ಆಗ್ತಾ ಇಲ್ಲ. ಆ ಜಮೀನುಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ಈಗ ನಮ್ಮ ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಯಾರ್ಯಾರ ರೈತ ಇದ್ದಾರೆ ಅಂದ್ರೆ ಆ ಜಮೀನಲ್ಲಿ ಅವ್ರ ರೈತರಿಗೆ 1 ಲಕ್ಷ, 2 ಲಕ್ಷ ಇಲ್ಲ 3 ಲಕ್ಷ ಕಾಸನ್ನ ಕೊಟ್ಟು
ಆ ಜಮೀನನ್ನ ಬೇರೆ ಬಿಲ್ಡರ್ಗಳಿಗೆ ಖಾತೆಗಳನ್ನ ಬೋಗಸ್ ಖಾತೆಗಳನ್ನ ಮಾಡಿ ಆ ಜಮೀನುಗಳನ್ನ ಕೋಟ್ಯಾಂತರ ರೂಪಾಯಿಗಳ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ ರೀತಿ ಆಗ್ಬಾರ್ದು. ಯಾರು ಆ ರೀತಿ ಮೋಸ ಹೋಗೋದಕ್ಕೆ ಹೋಗ್ಬೇಡಿ. ಈಗಾಗಲೇ ನಮ್ಮ ತಾಲೂಕು ದಂಡಾಧಿಕಾರಿಗಳು ಕೆ ರಮೇಶ್ ರವರು ಸಾಕಷ್ಟು ಬೋಗಸ್ ದಾಖಲೆಗಳನ್ನ ಮಾಡಿ ಒಳ್ಳೆ ಎಲ್ಲಾ ಬಿಲ್ಡರ್ಗಳು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಅವರು ಈ ಒಂದು ಅನುಕೂಲನ ಮಾಡಿಕೊಡ್ತಾ ಇದ್ದಾರೆ. ಯಾವುದು ಇದು ಗುಂಗೇನಹಳ್ಳಿ ಸರ್ವೆ ನಂಬರ್ 28ನೇ ಸರ್ವೆ ನಂಬರ್ ಅಲ್ಲಿ 4 ಎಕರೆ ಜಮೀನು ಬೋಗಸ್ ದಾಖಲೆ ಮಾಡಿ ಕೆ ರಮೇಶ್ ಅವರು ಮಾಡಿದ್ದಾರೆ ಅಂತ ಹೇಳಿ ಮೊನ್ನೆ ಸಹ 100 ಕೋಟಿ ಅಧಿಕ ಒಂದು ಬೋಗಸ್ ದಾಖಲೆಗಳನ್ನ ಮಾಡಿ ಇವರು ತಾಲೂಕು ದಂಡಾಧಿಕಾರಿಗಳು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದೆ. ಹೌದು, ಇದಂತೂ ನಿಜ. ತಾಲೂಕು ದಂಡಾಧಿಕಾರಿಗಳು ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಕೆಲಸನ ಮಾಡ್ತಾ ಅವ್ವಕ್ಕಳು ನಮ್ ಜೀವಕ್ಕಳು ನಮ್ಮವ್ವಕ್ಕಳು ನಮ್ ಜೀವಕ್ಕಳು ದೈವಕ್ಕಳು ನಮ್ ಗರ್ವಕ್ಕಳು ಸಿಕ್ಕಕ್ಕಳು ಪ್ರಾಣ ಕೊಡೋಕೆ ಹಿಂಗೆಲ್ಲ ಜಲ ನಾಡು ನುಡಿಗೆ ಹಿಂಗೆಲ್ಲ ಜಲ ನಾಡು ನುಡಿಗೆ ನಮ್ಮವ್ವಕ್ಕಳು ನಮ್ ಜೀವಕ್ಕಳು ದೈವಕ್ಕಳು ನಮ್ ಗರ್ವಕ್ಕಳು ನುಡಿಗೆ